ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಬೇಬಿ ಗರ್ಲ್ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ತಾ ಇದ್ದೀನಿ. ಸ್ಕ್ಯಾನಿಂಗ್ ಬೇಬಿ ಹಾರ್ಟ್ ಬೀಟ್ ಎಷ್ಟು ಇರುತ್ತೆ ಅನ್ನೋದು ಹೇಳ್ತಾ ಇರ್ತದೆ. ಬೇಬಿ ಗರ್ಲ್ ಸ್ಕ್ಯಾನಿಂಗ್ ಹಾರ್ಟ್ ಬೀಟ್ ರೇಟ್ ಎಷ್ಟು ಇರುತ್ತೆ ಅಂತೇಳಿ ಇಲ್ಲಿ ಬಂತು 180 ಇದೆ ಸ್ಕ್ಯಾನಿಂಗ್ ರಿಪೋರ್ಟು. ಹಾರ್ಟ್ ಬೀಟ್ ರೇಟ್ ಇದೆ. ಎಷ್ಟನೇ ತಿಂಗಳು ಮಾಡಿಸಿದ್ರೆ 3 months ರನ್ನಿಂಗ್ ಇರಬೇಕಾದ್ರೆ ಮಾಡಿಸ್ತಾ ಇರ್ತೀರಿ. 9 weeks 2 days +or-7 days ಆಯಿತು. ಆ ಕಡೆ +or- ಯಾಕೆ ಕೊಟ್ಟರೆ 7 days ಅಂದರೆ 7 days ಬಿಫೋರ್ ಇರ್ಬೋದು ಅಥವಾ ಇರ್ಬೋದು ಆ ಥರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂತು ಇಲ್ಲಿ ಫೆಟಲ್ಸ್ ಹಾರ್ಟ್ ಬೀಟ್ ಇಲ್ಲ. ಎಲ್ಲ ನಾರ್ಮಲ್ ಐತೆ. ಲೆಫ್ಟ್ ವಾಗ್ಲರ್ಸ್ ನಾರ್ಮಲ್ ಐತೆ. ಇನ್ನು ಬೇಬಿ ವೇಟ್ ಕೊಟ್ಟಿಲ್ಲ ಅವರು ಡಾಕ್ಟರ್ಸು. ನನ್ನ ವಿಡಿಯೋ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟು ದಿನ ಬೇಬಿ ಬಾಯ್ ಸ್ಕ್ಯಾನಿಂಗ್ ರಿಪೋರ್ಟ್ ಅಪ್ಡೇಟ್ ಮಾಡಿದ್ದೀನಿ. ಈಗ ಬೇಬಿ ಗರ್ಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಅಪ್ಡೇಟ್ ಮಾಡಕತ್ತಿದ್ದೀನಿ. ಇನ್ನು ನೆಕ್ಸ್ಟ್ ಅಂತೂ NT ಸ್ಕ್ಯಾನಿಂಗ್ 11 to 30 weeksನಲ್ಲಿ ಕೊಟ್ಟಿದ್ದಾರೆ. ಡೆಲಿವರಿ ಡೇಟ್ ಬಂತು 6/9/2023. ಇಲ್ಲಿ ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ. ಇದು ಟೋಟಲ್ ಬೇಬಿದು ಅಂದರೆ ಬೇಬಿನಲ್ಲಿ ಯಾವ ಥರ ಐತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೇಬಿ ಹೆಡ್ ಕಾಣಿಸ್ತೈತೆ. ಇಲ್ಲಿ ಸ್ವಲ್ಪ ಕ್ಲಾರಿಟಿ ಐತೆ ಬೇಬಿದು. ನೆಕ್ಸ್ಟ್ ಬಂತು ಇಲ್ಲ ಹಾರ್ಟ್ ಬೀಟ್ ರೇಟ್ ಕೊಟ್ಟಿದ್ದಾನ. ಬೇಬಿದು ಬಾಯ್ದು ಹಾರ್ಟ್ ಬೀಟ್ ರೇಟ್ ಎಷ್ಟಿರುತ್ತೆ ಅಂದರೆ ಬೇಬಿದು ಬರ್ತಾ ಕಡಿಮೆ ಆಗುತ್ತೆ. ಬಾಯ್ದು ಎಷ್ಟು ಬರ್ತಾ ಹೆಚ್ಚಾಗುತ್ತೆ ಹಾರ್ಟ್ ಬೀಟ್ ರೇಟ್. ಇಲ್ಲಿ ರೆಡ್ ಕಾಣಿಸ್ತಿರ್ತದಲ್ಲ ಅದು ಪ್ಲೆಸೆಂಟ ಹಿಂದ್ಗಡೆ ಇರೋ ಸ್ವಲ್ಪ ಬ್ಲಡ್ ಇದು. ಓಕೆ ಗಾಯ್ಸ್, ಇಲ್ಲಿಗೆ ಬೇಬಿ ಹಾರ್ಟ್ ಬೀಟ್ ರೇಟ್ ಎಷ್ಟಿರುತ್ತೆ ಅಂತ ತಿಳಿಸ್ತೀನಿ. ನೆಕ್ಸ್ಟ್ ವೀಡಿಯೋ ಬಂತು ಅಪ್ಲೋಡ್ ಮಾಡ್ತೀನಿ. ನನ್ನ ವೀಡಿಯೋ ಹೊಸಬರನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಯಾವ ವೀಡಿಯೋ ಮಾಡ್ತಾಯಿರ್ತೀನಿ ನಿಮ್ಗೆ ಬೇಗ ಬರುತ್ತೆ. ಓಕೆ ಬಾಯ್.